ಸಾರಿಗೆಯವರು ಸಹ 100 ರೂಪಾಯಿಯನ್ನು ಆಯ್ಕೆ ಮಾಡಿರುತ್ತಾರೆ. ಕುರುವಳ್ಳಿ ಜಡಪ್ಪ, ಗೋನಾಳ ಮಂಜುನಾಥ, ತಾಯಪುರ ಮಗ ಮಂಜು, ಹೋಟೆಲ್ ಹನುಮಂತ ಶೆಟ್ಟಿ, ಹೋಟೆಲ್ ಮಂತ ಶೆಟ್ಟಿ, ಮೀನಾಕ್ಷಮ್ಮನ ಮಗ ವೀರೇಶ, ಬಂಕದ ಕಲ್ಲಯ್ಯ, ಸಾರಥಿ ರುದ್ರಪ್ಪನ ಮಗ ನಾಗರಾಜ, ಕುಟ್ಟೋಜಿ ಧನಂಜಯ, ಒಟ್ರ ಗೋವಿಂದಪ್ಪ, ಒಟ್ರ ಹನುಮಯ್ಯ. ಗಣ್ಯಮಾನ್ಯರು ಆದಷ್ಟು ಬೇಗನೆ ವೇದಿಕೆ ಬರಬೇಕು. ಸಂತೋಷ. ಇದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಬಯಲಾಟಗಳು ಮತ್ತು ಈ ರೀತಿ ಸಂಸ್ಕೃತಿಯನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೀವಿ. ನಿಧಾನ ಹೇಳ್ರಿಪ್ಪ, ನಿಧಾನ. ತನ್ನ ಸಾಪವನ್ನು ತೆಗೆದುಕೊಂಡು ಹೆಸರು ಕುಳಿತು ಅಮ್ಮ ಮುದ್ದಟ್ಟು ಹುಸೇನ್ ಸಾಬಿ ಅವರು ಹಾರ್ಮೋನಿಯಂ ಮಾಸ್ಟರ್ ಇರ್ತಕ್ಕಂಥ ಶಿವರುದ್ರಪ್ಪನವರಿಗೆ 100 ರೂಪಾಯಿಗಳನ್ನು ಆಯ್ಕೆ ಮಾಡಿರ್ತಾರೆ. ಚಂದ್ರಗಿರಿ ಮಾಳಮ್ಮ 101 ರೂಪಾಯಿ, ಗೋನಾಳ ಗೋರಮ್ಮ 201, ಮಹಿಳೆ ಸಂಡುದ್ರಪ್ಪ 101, ನನ್ನ ಸಾಹಿತ್ಯ
ಅವತಾರ ಭಕ್ತ ಪರಿಪಾಲನ ಮಮ ದೇವನ ಭಕ್ತ ಪರಿಪಾಲನ ಭಕ್ತ ಪರಿಪಾಲನ ಭಕ್ತ ಪರಿಪಾಲನ ಸವಾರ್ಥಕಕ್ಕೆ ಬಂದ ಪಟೋತ್ತರ ಬಲೋದ್ಘಟ ಉದ್ಘಟ ನೆಟಲಾಂಬಿಗೆ ನಮ್ಮ ಗಡದಿಡದಿಂ ಬಂದು ಬಡೋದ್ಘಟಿ ಪಟು ಪರಾಕ್ರಮಣ ಎದುರಿನಲ್ಲಿ ಕಟುವಾಗಿ ಕರಾಂಜಲಿ ಪುಟನಾಗಿ ತಟೋದ್ಘಟಿ ಪಟು ವಿಕಾಸನಂ ಭಯವಿಲ್ಲದೆ ಮಾತನಾಡಿಸುವ ಪಟುಪಟ ನೀನ್ಯಾವನಲ್ಲಿ ಕಿಂಕರ ಸುಖಂಕರ ಓಹೋ ದೇವ ನಾಮಧಾರಂದರೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸುಡುಗಾಡಿಗೆ ಭೇದವಿಲ್ಲ ಆಕಾಶಕ್ಕೆ ಸ್ತಂಭವಿಲ್ಲ ನೀರಿಗೆ ನೆರೆಯಿಲ್ಲ ದೀಪಕ್ಕೆ ಕುಲವಿಲ್ಲ ಕಿರಿಕಿರಿ ಸಂಸಾರ ತರವಲ್ಲ 12 ವರ್ಷದಿಂದ ಎಂಡಿನ ದರಬಾರ್ ನಡೆಯುತ್ತಲ್ಲ ಆ ಎಂಡಿನ ಮಹಿಮೆಗೆ ಯಾರಿಗೆ ತಿಳಿಯಲ್ಲ ಶ್ರೀ ಪುರಂದರ ವಿರಲತಾಗಲ್ಲ ಈ ಬಯಲಾಟಕ್ಕೆ ಸುಂದರ ಸಾರಥಿಯಾಗಿ ಬಂದಿರುವೆನಲ್ಲ ಏಳಬೇಕು ತಮ್ಮ ನಾವಂತವಲ್ಲ ಯಾ ಸಾರಥಿ ದೇವ ತಪ್ಪಿದ ದಾನವರ ಶಿರವಂ ಚೆಂಡಾಡಿದೆ ಎನ್ನ ಭಕ್ತರಂ ಎಡಬಿಡದೆ ಕಾಪಾಡಿದೆ ಸದ್ಭಕ್ತರ ಹೃದಯದೋರು ಸದಾ ನೆಲೆಸಿರುವೆ ಅಂಕು ಚಕ್ರ ಗದಾ ಪಾಣಿ ಪ್ರಾಣಿ ಸಿಂಹ ರಕ್ಷಕ ನಾಮಾಂಕಿತ ವೈಕುಂಠಪುರ ವಾಸ ವಸುದೇವ ಪರಾತ್ಪರ ಶ್ರೀಕೃಷ್ಣಮೂರ್ತಿ ಎಂದು ತಿಳಿಯಲ ಸಾರಥಿ ತಿಳಿಯಿತೇ ನಮ್ಮ ನಾಮಾಂಕಿತ ರೀತಿ ಓಹೋ ಶ್ರೀಕೃಷ್ಣ ಮೂರ್ತಿಯು ನೀವಾದರೆ ಈ ಅಂದವಾದ ಸಭಾಪುತ್ರಾಸನಕ್ಕೆ ಬಂದ ಕಾರ್ಯ ಆಗ್ತವೇನು ದೇವ ದಿವ್ಯ ಪ್ರಭಾವ ಸಾರಥಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಬಲರೇ ವಿಶ್ವ ಉನ್ನಾಸನೆಂಬ ಬಿರುದು ನಮ್ಮದಾದ ಕಾರಣ ಸಕಲ ಜಗತ್ತು ಚೈತನ್ಯದಾರೋ ಮೂರ್ತಿಯಾಗಿ ಅಂಧದ ಭಕ್ತರಿಗೆ ಅಪಾರ ದುಃಖಂ ಸಮ್ಮರಿಸಿಕೊಡುವ ಕಾರಣ ಪೂರ್ಣವಾಯಿತ ಸಾರಥಿ ತಿಳಿಯಿತೇ ನಮ್ಮ ಅಂಕಿತ ರೀತಿ ತಿಳಿದು ಈ ಪೀಠವು ನನಗೆ ದರ್ಶಿಯಾಗ್ರಮಿ ರುಕ್ಮಿಣಿ ಪೂಜಿಸಲೆಂದೇ ಒಲಿದರು ಚಿನ್ನ ಮುದಿದರು ಚನ್ನ ನಿನ್ನ ಸರಿ ಬಾಳಿಗೆ ಚನ್ನ ನಾನಿಮ್ಮ ಪಾದದ ಗೋಳಾದರು ಚಿನ್ನ ನಾನಿಮ್ಮ ಪಾದದ ಗೋಳಾದರು ಚಿನ್ನ ಸ್ವೀಕರಿಸೋ ನನ್ನ ದೇವ ಜನಳ ಮೊರೆ ಕೇಳೋ ಶ್ರೀ ಪೂಜಿಸಲೆಂದೇ ಐಶ್ವರ್ಯ ಮಸ್ತಯ ಮೇಲೆ ಕೇಳಿ ಪ್ರಾಣಕಾಂತೆ
ಕಾಂತೆ, ಮುಕುಂದ, ರುಕ್ಮಿಣಿ, ಮುರವೈರಿ, ಸುಂದರಿ, ಕಂಸಾರಿ, ವಲ್ಲವೇ, ರಕ್ಕಸರನ್ನು ಕೊಂಡ ಕೂಡಲೇ ನೀನು ಎಲ್ಲೋ ಪರಾರಿ. ಏನು ಮಾತನಾಡುತ್ತಿರುವೆ ಸುಂದರಿ? ಹೇಳುವುದು ಕೇಳು. ಅದೇನು ಚೆನ್ನಾಗಿ ಹೇಳು. ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ನನ್ನ ಲೀಲೆ ತಿಳಿಯಲಿಲ್ಲ, ಏತಕ್ಕೆ ಹೇಳಲಿ ಎಂತ ಸುಳ್ಳ, ಏತಕ್ಕೆ ಹೇಳಲಿ. ನಾರಾಯಣ, ಸುಂದರಿ, ಈ ಜಗತ್ತಿನಲ್ಲಿ ನಿನ್ನ ಕಾರ್ಯವನ್ನು ಹರಿತಿರುವರು ಯಾರಿಲ್ಲ? ಹೌದು ಸುಂದರಿ. ದೇವ ಸುಂದರಿ, ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ, ಕೃಷ್ಣ ನಿನ್ನ ಲೀಲೆ ತಿಳಿಯಲಿಲ್ಲ. ಬಾಬಾ ಕಾಂಡೆ ಅಂತ ಏನ್ ರಯಪ್ಪ ಎಲ್ಲ ಅದೇನ್ ಚೆಲ್ಲದು ಮತ್ತೆ ಇಸಿಟ್ಟಿರಂడి. ಈ ನಿನ್ನ ಮರ್ಮವನ್ನು ಜಗತ್ತಿನಲ್ಲಿ ಹರಿಯದು ಯಾರಿಂದಲೂ ಸಾಧ್ಯವಿಲ್ಲ. ಏತಕ್ಕೆ ಸುಂದರಿ? ಕಂಡೇನು ಪ್ರಿಯ, ಇದೇನು ನಿನ್ನ ಅನ್ಯಾಯ? ನಾನೇನು ಅನ್ಯಾಯ ಮಾಡಿರುವೆ ಸುಂದರಿ? ಕಾಂತೆ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬಾಳೆ ಬಾಳಿನ ಭಾಗ್ಯವತಿ, ನಮ್ಮಯ ಹೃದಯಕ್ಕೆ ನೀವರು. ಬಾಳೆ ಬಾಳಿನ ಭಾಗ್ಯವತಿ, ನಮ್ಮಯ ಹೃದಯಕ್ಕೆ ನೀವರು. ಬಾರೆ ಎನ್ನ ಬರಿ ಬಾರೆ, ಭಕ್ತರ ತಾಪವ ಪರಿಹರಿಸುವೆನು ವ್ಯಸನವೇ. ಭಕ್ತರ ತಾಪವ ಪರಿಹರಿಸುವೆನು ವ್ಯಸನಾಯೇತಕ್ಕೆ. ಸತಿಯೇ ದುಗುಡವ ನೀನು, ಕಡಲ ತನೆಯೇ ಬಿಡುವುದು ಗುಡವನು. ಬಿಡುತನೆಯ ದುಗುಡವ ನೀನು, ಕಡಲ ತನೆಯೇ ಬಿಡುವುದು ಗುಡವನು. ಭಕ್ತ ರಕ್ಷಕ ದುಷ್ಟ ಶಿಕ್ಷಕ ಬಿರುದು ಬಳಿವೆ ನಾನು. ಸುಂದರಿ, ಹೇಳುವೆನು ಕೇಳು. ಏನು ಸುಂದರ? ಬಾರೆ ಬಾಳಿನ ಭಾಗ್ಯವತಿ, ಎನ್ನಯ ಹೃದಯಕ್ಕೆ ನೀವರತಿ. ಬಾಳೆಗಿಡ ಸಾಮಯ್ಯ ಅವರು ಸಂಘದ ಪರವಾಗಿ 500 ರೂಪಾಯಿ ಕೊಟ್ಟಿರುತ್ತಾರೆ. ಸುಂದರ, ಸುಂದರಿ, ನಿನ್ನ ಅಪ್ಪಣೆ ಹೇಗಿರುವುದು ಹೇಳು ದೇವ ಮಹಾನುಭಾವ.
ಏನು ಚೆನ್ನಾಗಿ ಹೇಳು. ಯಪ್ಪ ಹೋಗ್ಬಿಟ್ರ ಪೆಟಿ ಕಟ್ಟೋ ತೆಪ್ಪ ಹಂಗ ಮಾಡ್ಬಿಟ್ರ ಅರಮಂದಿರಕ್ಕೆ ಹೋಗಲಿಲ್ಲ ಕಾಂತ ಗುಣವಂತ. ಹೋಗಿ ಬರುವಂತ ಅದು ಕಾಂತೆ. ಅಲ್ಲ ಹೋಗ್ಬಿಟ್ರ ನೋಡ್ರ ಅದು ಪೆಟಿ ನಿಂತ ಆಟನ ಬಂದಾತ ತಂಗ ಮಾಡ್ಬಿಟ್ರೆ. ಗಿರಿಧರ ಮುರಳೀಧರ ಸೇವಾ ಕಾಯೋ ಚಕ್ರಧರ ಗಿರಿಧರ ಮುರಳೀಧರ ಗಿರಿಧರ ಮುರಳೀಧರ ಗಿರಿಧರ ಮುರಳೀಧರ ಗಿರಿಧರ ಎಲ್ಲ ಸುಬಾಯಿ ಬಾಯಿ ಜೈ ಖ್ಯಾತ ಗಳಿಸೋ ಭಾಗ್ಯ ಮರುಗುತ್ತಾನೆ ಮಾತ ಈ ವೈಕುಂಠ ಸಭಕ್ಕೆ ಬಂದವರು ದಾರಂದು ವಿಚಾರಿಸಲು ನೀನಿದಾರೋ ನಿಮ್ಮ ನಾಮಾಕಿತವೇನು ಕಿಂಕರ ಸುಕಂಕರ ದೇವ ನಾವು ತಾರಂದರೆ ಈ ಕರ್ನಾಟಕದಲ್ಲಿ ಹುಟ್ಟುವುದು ಗಟ್ಟಿ ಸಿಮೆಂಟ್ ಹೋದಷ್ಟು ಗಟ್ಟಿ ಇಲ್ಲ. ಈಗಿನ ಬದ್ಮಾಸ್ ಗೌರ್ಮೆಂಟ್ ಮೊನ್ನೆ ಎಲೆಕ್ಷನ್ ಆಗಿದ್ದ 1,18,000 ಬರೀ 8 ಓಟ್ರಲ್ಲಿ 8 ಬಂದ ಎಂತ ಸಾರಥಿ ಅಂತ
ದೇವ ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ ಕೋಟಿ ಜ್ಯೋತಿಗಳ ತತ್ಪ್ರಭ ಮುಕುಟ ತಟಘಟಿತ ವಜ್ರಮುನಿ ಕಿರೀಟಗಳಿಗೆ ಪಾದ ಕಮಲಂಗಳಿಗೆ ಬಲೇ ಸಂತೋಷ ವೆಚ್ಚಿಸಿ ಸದ್ಧರ್ಮ ನಾಡಿ ಸದ್ಗುರು ಬೋಧನಂ ನಿಜವಾಗಿರಲೆಂದು ಕೊಟ್ಟು ಇಂದ್ರನ ಸಂಪಾದಕ್ಕೆ ಎಂದೆಂದು ಹಾನಿ ಬಾರದಂತೆ ರಾಕ್ಷಸರ ಸಂಹಾರ ಮಂತ್ರ ಉಚ್ಚರಿಸಿ ಮಂತ್ರ ಮಾತ್ರದಿಂದಲೇ ಯಾವ ರಾಕ್ಷಸರನ್ನು ಕೊಲ್ಲಿ ದೇವತೆಗಳಿಗೆ ಸುಖಂ ಕೊಡುವ ದೇವಗುರು ಆಂಗೀರಸನ ನಾಮಕಿತ ಬೃಹಸ್ಪತಿ ಆಚಾರನೆಂದು ತಿಳಿಯಲ ಸಾರಥಿ ಎನ್ನಂ ನೋಡಿ ತಿಳಿಯಲಿಲ್ಲವೇ ನಿನಗೆ ಈ ನಿಜ ಸ್ಥಿತಿ? ಓ ಬೃಹಸ್ಪತಿ ಆಚಾರ್ಯರು ನೀವಾದರೆ ಈ ಅಂದವಾದ ಸಭಾಭದ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ಸ್ವಾಮಿ ಸಜ್ಜನ ಪ್ರೇಮಿ? ಎಲ್ಲ ಸಾರಥಿ ಅಹೋ ದೇವ ಈ ಸುಂದರವಾದ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಇವತ್ತಿನ ಕುಲಮನಂಗದ ತಾರಕಾಸುರ ನಮ್ಮ ಮಹಾ ದೈತ್ಯ ಅದಮನ ಬಂದು ನಮ್ಮನ್ನು ಹೊತ್ತುವರಿಸಿ ಇಂದು ನಮ್ಮ ಎಡಮಡಿಯ ಬಿಗಿದು ಸಚಿವ ಅಂಬಾದಿನಾಯಕರ ಮುಡಿಯ ಪಿಡಿದಾಗೈದು ಅರ್ಪಡಿಸುವ ಕಾಲದಲ್ಲಿ ಯಾವತ್ತು ಜಾತಿಗಳು ದಿಕ್ಕಿಗೆ ಓಡಿ ಹೋದರು. ಹೌದು ದೇವ ನಮ್ಮ ಜೀವ ಉಳಿದಿದ್ದು ಅಗಾದಾಗ ಹೌದು ದೇವ ಜಾಗ್ರತೆಯಿಂದ ಶ್ರೀಕೃಷ್ಣ ಅವತಾರಿಸ ದಾರದೀಪ ತಿಳಿಸುವ ಪ್ರಣಪ ತಲ್ಲಿಸಿದ್ದಾನೆ ಸ್ವಾಮಿ ಸಜ್ಜನ ಪ್ರೇಮಿ. ಶ್ರೀಮದ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಂಕರ ಚಕ್ರ ಗಜಾಧರ ರುಕ್ಮಿಣಿ ಪದ್ಮ ದಿವಾಕರ ಶತಕೋಟಿ ತೇಜ ನಂದ ಗೋವಿಂದ ಪರಮಾನಂದ ಸಾಂದ್ರ ಎನ್ನಿಜ್ಞಾಪನ ಲಾಲಿಸ ದೇವ ಮಹಾನುಭಾವ. ಸುರಾಚಾರ್ಯರೇ ಅದೇನು ಚೆನ್ನಾಗಿ ಹೇಳಿ. ಲಾಲಿಸೆ ಮಾಧವ ಏನು ಹೇಳಲಿ ಕರ್ಣವ ಆಳು ಮಾಡಿದ ದಾನವ ತೋಳಲಾರೆನು ಪಾಪವ ತೋಳಲಾರೆನು ಪಾಪವ. ಮಾಧವ ಹೇಳೋನಿಕೆ ಸುರಾಚಾರ್ಯರೇ ಅದೇನು ಚೆನ್ನಾಗಿ ಇಂದ್ರನ ಸಿರಿ ಸಂಪತವನು ತನ್ನ ಪೊರಕೆ ಹೊಯ್ದನು. ಇಂದ್ರನ ಸಿರಿ ಸಂಪತ್ತವನು ತನ್ನ ಪೊರಕೆ ಹೊಯ್ದನು. ಆಲಿಸೇನು ಮಾಧವ ಏನು ಹೇಳಲಿ ಕರ್ಣವ ಆಳು ಮಾಡಿದ ದಾನವ ತೋಳಲಾರೆನು ತಾಪವ ತೋಳಲಾರೆನು ತಾಪವ ತೋಳಲಾರೆನು ತಾಪವ. ಮಾಧವ 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 ಆಹೋ ಶ್ರೀಕೃಷ್ಣ ಗೋವಿಂದ ಮುರಸುರ ಮೂರ್ತನ ಶಾಂತಗುಣವರ್ಧನ ನೀ ಕೊಟ್ಟ ಮಾತೇಶ್ವರದಿಂದ ದೇವೇಂದ್ರ ಮಹೋದಿತ್ಪಾದಕರಿಗೆಲ್ಲ ಶ್ರೇಷ್ಠವಾಗಿ ಅಷ್ಟಸಿದ್ಧಿಗಳ ವಶ ಮಾಡಿಕೊಂಡು ರಂಭಾದಿನಾಯಕರನ್ನು ಲೋಲುಪ್ತನಾಗಿರ್ತಿದ್ದ ಇವತ್ತಿನ ಪೂರ್ವಮಗಂಗದ ತಾರಕಾಸುರ ನಮ್ಮ ಮಹಾದೈತ್ಯ ಅದಮನ ಬಂದು ಅಮರಾವತಿ ಸಿರಿ ಸಾಮ್ರಾಜ್ಯವೆಲ್ಲ ತನ್ನ ರತ್ನಾವತಿಯ ಪಟ್ಟಣಕ್ಕೆ ಓಡಿಸಿ ಇಂದ್ರ ಭಟರನ್ನು ಓಡಿಸಿ ಸಚಿದೇವೇಂದ್ರ ಉತ್ತರವನ್ನು ರಾಕ್ಷಸ ಶರಣಲಿಟ್ಟು ಕಾಮಧೇನು ಕಲ್ಪವೃಕ್ಷ ಐರಾವತ ಉದ್ದೇಶ ಅಮೃತ ಪಾಪ ದೇವಗಂಧ ಚಿಂತಾಮಣಿ ಪುರುಷದ ಕಣಿ ಅಣಿ ಮಧ್ಯ ಅಷ್ಟ ಸಿದ್ಧಿಗಳೆಲ್ಲ ತನ್ನ ರತ್ನಾವತಿಯ ಪಟ್ಟಣಕ್ಕೆ ಓಡಿಸಿ ಇಂದ್ರ ಭಟರನ್ನು ಓಡಿಸಿ ಸಚಿದೇವೇಂದ್ರ ಇಬ್ಬರನ್ನು ರಾಕ್ಷಸ ಶರಣಲಿಟ್ಟು ಅಮರಾವತಿಯ ಗೋಪುರದ ಬಾಗಿಲಿಗೆ ಹಿಡಿವಾಡಿ ಕಟ್ಟಿ ಐಶ್ವರ್ಯವೆಲ್ಲ ತನ್ನ ಪಟ್ಟಣಕ್ಕೆ ತುಂಬಿಕೊಂಡು ಹೋದನು ದೇವ ಮಹಾನುಭಾವ. ಅದು ಅಪ್ಪ ಬೃಹಸ್ಪತಿ ಅಹೋ ನಾರಾಯಣ ಆ ಕೋಲ ರಾಕ್ಷಸರು ಇಷ್ಟು ಬಗೆ ಮಾಡುವಾಗ 33 ಕೋಟಿ ದೇವಗಣ ದಿಕ್ಪಾಲಕರು ತಮ್ಮ ತಮ್ಮ ವಿಕ್ರಮಗಳನ್ನೆಲ್ಲ ಎತ್ತಡಗಿಸಿದರು.
ನಿಮ್ಮ ತತ್ಸೇನಾ ಸಮುದಾಯವೆಲ್ಲ ಎತ್ತ ಹೋಯಿತು. ನಿಮ್ಮ ರಕ್ಷೋಭನ ಮಂತ್ರವೇನಾಯಿತು? ಯಾವತ್ ಮುನಿ ಮಾಳ್ಪೆ ತಪಸ್ಸೇನೆಗಳು ಏನಾದವು? ಯಾವತ್ ಬ್ರಾಹ್ಮಣರು ಭಕ್ತಿಯಿಂದ ಒಂದು ಸಾರಿ ಸೂರ್ಯನಿಗೆ ಆರ್ತಿ ಪ್ರದಾನ ಮಾಡಿದರೆ ಲೋಕದಲ್ಲಿರುವ ರಾಕ್ಷಸರೆಲ್ಲ ನಾಶವಾಗಿ ದೇವತೆಗಳಿಗೆ ಸುಖವಾಗಿರ್ಬರೆಂದು ಸಾರುವ ಋಗ್ವೇದ, ಯಜುರ್ವೇದ, ಸಾಮವೇದ, ಅರ್ಥವರ್ಣವೇದ ಕೃತಿಗಳು ಸುಳ್ಳು ಮಾಡಿದಿರಾ ಏನು? ಈ ಅಧಮ ರಾಕ್ಷಸರ ಪಾಡೇನೆಂದು ನಿಮಗೆ ಗರ್ವವಿತ್ತಲ್ಲ, ಎತ್ತ ಹೋಯಿತು. ಅದೆಲ್ಲ ಆಗಿರಲಿ, ಮತ್ತೇನು ಸಂಗತಿ ಬಿತ್ತರಿಸೈ ವಾಚಸ್ಪತಿ. ಆಹೋ ನಾರಾಯಣ, ಹೇಳುವನು ಕೇಳು. ದೇವಗುರು, ಅದೇನು ಚೆನ್ನಾಗಿ ಹೇಳು. ಮಾಧವ 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 ಆಹೋ ರುಕ್ಮಿಣಿ ಪ್ರಾಣಲೋಲ ಗೋಪಾಲ, ನೀನೇ ಇಂಥ ಕುಚತ್ವವನ್ನು ನುಡಿದರೆ ನಾನು ಏನು ಹೇಳಲು? ಯಾವ ದೃಶ್ಯದ ಮಹಾಪದ ಬಲಕ್ಕೆ ಈಗ್ಲವಾಗಿ ಯಜ್ಞ ಕುಂಡಗಾಳಿ ಮೂತ್ರಾದಿಗಳನ್ನು ಬಿಟ್ಟು ಬ್ರಾಹ್ಮಣ ಯಜ್ಞ ಪಾಂಡಿತಗಳನ್ನು ತಿಪ್ಪಿ ನಮ್ಮ ಗಮನವಾದಿಗಳನ್ನು ನಡೆಪಟ್ಟಿ ದಂಡ ಕಾಷ್ಟಗಳ ಮುರಿದು ನಿರ್ವೇಳ ಮಾಡಿದರು ದೇವ. ಈಗ ಮಂತ್ರ ಕುತಂತ್ರ ಭೂಭಾರತರ್ಕಸರನ್ನು ಸಂವರಿಸಿ ಪುನರ್ಸರಿದನ್ನು ಪರಿಪಾಲಿಸಿ ಕೃಪಾ ಸಿಂಧು ಅಧಿಕ ಭಕ್ತರ ಬಂದು. ಅಹೇ ಸುರಾಚಾರ್ಯರೇ, ಆಹೋ ನಾರಾಯಣ, ಅಯ್ಯೋ ಸಕಲಗಣ, ಋಷಿಗಣ, ಬ್ರಹ್ಮಗಣ ಯಾವತ್ತರ ನಮ್ ಸೆರೆ ಬೆಳೆದ್ರು ಇಂದ್ರ ಸಚೇರ ನಂಬೆಳೆದು ಇದನಿ. ಅಯ್ಯೋ ಪಾಪ, ಇದಕ್ಕೇನು ಗತಿ ಮಾಡಬೇಕು ನೀವೇ ಹೇಳಿರೈ ಸುರಾಚಾರ್ಯರೇ. ಅಯ್ಯೋ ಹರ 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 ನರ್ವ, ನಿನ್ನ ಕುಚದ್ದಕ್ಕೆ ನಗಬೇಕು ಅಳಬೇಕು. ಶಾಸ್ತ್ರ ಗೋಪಿಕ ವನಿತರಿಂದ ಅಷ್ಟು ಬಡರಿಂದ ಮಹಾದೇಶ್ವರನಂತನಾಗಿ ದಾರಿಕೆ ಭಾಗಭಾಗ್ಯನು ಪರಿಪಾಲಿಸುತ್ತಿದ್ದ ನಾರಾಯಣ. ಸುರಾಚಾರ್ಯ, ನೀರಿಲ್ಲದ ನಾರುವನಿಗೆ ಸುಗಂಧವನ್ನು ಪೋಷಿಸಿದ ಮಗಳು, ತಿಳಿಸಿದವನಿಗೆ ರುಕ್ಮಿಣಿಯ ಮೆತ್ತನ ಮಗಳು ಶ್ರೀಹರಿ. ಸುರಾಚಾರ್ಯರೇ, ಕೋರಿಯಂ ತಾಳಿ ಭೂಮಿಗೆ ಮಣಿಕೆದರಿದವನಿಗೆ ಭಾರದ ಮದು ದುರ್ಗದ ರಕ್ತ ಸುರಿದು ಕೊರಳ ನಾಡಿಯನ್ನು ಧರಿಸಿದವನಿಗೆ ಅನಗ್ರದ ರಕ್ತಾರ ಆಗಿ ನಮ್ಮ ಮಗಳು ಶ್ರೀಹರಿ. ಸುರಾಚಾರ್ಯರೇ, ಮೂರಡಿಯ ಬಹುದಾನವನ್ನು ಬೇಡಿದವನಿಗೆ ಮೂರು ಜಗತ್ತನ್ನು ಪಾಲಿಸನೆಂಬುದು ಅದು ಶ್ರೀಕೃಷ್ಣ. ದೇವಗುರು, ತಾವು ಕೊಂದು ಭೂಸುರದ ಭಾಗವಿಲ್ಲದೆ ಉಳಿದ ಜಾಗದಲ್ಲಿದ್ದವನಿಗೆ ದಾರಿಗೆಯ ಸೌಭಾಗ್ಯವೆಂಬುದು ಅವ ಶ್ರೀಹರಿ. ದೇವಗುರು, ಹೆಂಡತಿಯರನ್ನು ಕಳ್ಕೊಂಡು ಕಂಡಲ್ಲಿ ತಿರುಗಾಡುವನಿಗೆ 16 ಗೋಪಿಕ ಸ್ತ್ರೀಯರ ಮಾತನೆಂಬುದು ಅವ ಶ್ರೀಕೃಷ್ಣ. ಸುರಾಚಾರ್ಯರೇ, ಉಡಲಿಕ್ಕೆ ಬಟ್ಟೆಯನ್ನು ಕಾಣದೆ ಬೆತ್ತಲನ್ನಿಗಿದ್ದವನಿಗೆ ರಮ್ಮತರ ಪಿತಾಮೃಗಂ ದರ್ಶನವೆಂಬುದು ಅವ ಶ್ರೀಹರಿ. ದೇವಗುರು, ನಮ್ಮ ಸಂಕಟಕ್ಕಾಗಿ ಬ್ರಹ್ಮನಲ್ಲಿ ಹೋಗಿದ್ದರೆ ರಾಕ್ಷಸಾಂತಕನೆಂಬ ಬಿರುದು ದಾರಿಗಿರಬಹುದು. ಆತನಲ್ಲಿ ಹೋಗಿ ಕೇಳೆಂದನು, ನಿನಗಿಂತ ಅನಾಥ ಬಂದು ದಾರಿರೋರು ಸ್ವಾಮಿ, ನೀವೇ ರಕ್ಷಿಸ ಸ್ವಾಮಿ, ಸಚ್ಚಿನ ಪ್ರೇಮಿ. ಸ್ವಾಮಿ ಹಾಂಗರ ಸರೇ. ಅಹೋ ನಾರಾಯಣ, ಸಿಟ್ಟಾಗಬೇಡಿರಿ. ನಾವು ಕೇಳಿದ್ದು ತಪ್ಪಾಯಿತೇ ಹೇಗೆ? ಮತ್ತೇನು ಹೇಳಿರಿ ವಾಚಸ್ಪತಿಗಳೇ? ಅಹೋ ನಾರಾಯಣ, ಹೇಳಲಿಕ್ಕೆ ಸುರಾಚಾರ್ಯರೇ, ಅದೇನು ಚೆನ್ನಾಗಿ ಹೇಳಿ. ನಾರ್ದ ನೀಲಕಂಠಗೆ ಹೇಳಲೆಂದರೆ ಎಲ್ಲಿರುವನು ಕಾಣೆನೋ.
ಮಾಧವ ಬೇಡಿಕೊಳ್ಳುವೆನು ಕೇಶವ. ಸುರರ ಪ್ರಾಣವ ಉಳಿಸು ಮಾಧವ ಬೇಡಿಕೊಳ್ಳುವೆನು ಕೇಶವ. ಆಲಿಸು ಮಾಧವ ಏನು ಹೇಳಲು ಕರ್ಮವ. ಆಳು ಮಾಡಿದ ದಾನವ ತೋಳಲಾರನು ಪಾಪವ. ತೋಳಲಾರನು ಪಾಪವ. ತೋಳಲಾರನು ಪಾಪವ. ಮಾಧವ ಶುಭಗುಣ ವಿಷಯನ ಪನ್ನಂಗ ಶಯನ ರೂಢ ಬಂತನಿದ ಪೀಡ ನೀಲಕಂಠನಿಗೆ ಈ ಸುದ್ದಿ ಏನೆಂದರೆ ದಕ್ಷತರದಲ್ಲಿ ತನ್ನ ಹೆಂಡತಿ ಏನಾದ ಚಿಂತೆ ತಾಳಿ ಎತ್ತಲಿರುವ ಲೋಹೇನು ನಿನ್ನ ಹೊರತು ಈ ಕಾರ್ಯವಾಗದೇ ಇಲ್ಲ. ಇದಕ್ಕೆ ಸಂಗತಿ ಏನಾಗುವ ಕಾರಣ ಶ್ರೀರಾಮಾರಮಣ. ಸುರಾಚಾರ್ಯರೇ ಆಹೋ ನಾರಾಯಣ ಏನು ಚೆನ್ನಾಗಿ ಹೇಳು. ಸಂಹರಿಸಲಿಕ್ಕೆ ದಾರ ಕೈಲಾಗದು. ಇನ್ನು ಯಾರ ಕೈಲಾಗುವುದು ಸ್ವಾಮಿ? 5 ಮುಖದ ರುದ್ರನಲ್ಲಿ 6 ಮುಖದ ಷಣ್ಮುಖನು ಜನಿಸಿದರೆ ಅವನು ಕೊಲ್ಲಣವಾಗುವುದು, ಇಲ್ಲವೇ ಯಾರಿಂದಲೂ ಕೊಲ್ಲಣವಾಗುವುದಿಲ್ಲ. ನನ್ನ ಕೈಲಾಗುವ ಕಾರ್ಯವಾದರೆ ನಾನು ಮಾಡುವೆನು, ನನ್ನ ಕೈಯಲ್ಲಿ ಈ ಕಾರ್ಯವಾಗುವುದಿಲ್ಲ. ಮಹಾದೇವನಲ್ಲಿ ಹೋಗಿ ಕೇಳಿಕೊಳ್ಳಿರಿ ಸುರಾಚಾರ್ಯರೇ. ಅಯ್ಯೋ ಶಿವ 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 ಎಲ್ಲ ಸಾರಥಿ. ಅಹೋ ಸ್ವಾಮಿ, ದೊಡ್ಡವರು ಕುಳಿತು ದೊಡ್ಡವರ ಸಂಕಟ ನೋಡಿರತಕ್ಕೆ ಹೌದು ಬೇಡ. ಈತನ ಕೈಲಾಗುವ ಕಾರ್ಯವು ಮನೋಚಿತ್ತಿನಿಂದ ಹೇಳಿಕೊಂಡರೆ ನೆಲಕ್ಕೆ ಕೊಲ್ಲುವಂತಾಯ್ತು, ಅರಣ್ಯಕ್ಕೆ ಹತ್ತಂತಾಯ್ತು, ನೀರಿನೊಳಗಡೆ ಕೊಲ್ಲು ಹಾಕಿದಂತಾಯ್ತು. ಹೌದು ದೇವಾ. ಸಾರಥಿ ದೇವಾ, ಕೈಲಾಸದಲ್ಲಿ ರುದ್ರದೇವರೇ ಇಲ್ಲ, ಆತನಲ್ಲಿ ಹೋಗಬೇಕು ಮತ್ತು ಈತನೇನೇ ಹೋಗಬೇಕು. ಈತ ಕೇಳಬೇಕು ನೀನು ಬಂದು ಯಾರ ಸಾರಥಿ. ಅಹೋ ದೇವಾ, ನಮ್ಮ ಸಂಕಟ ದುಃಖ ದಾರಿಕೆಯವರ ಸ್ವಾಮಿ. ಎಲ್ಲ ಕೃಷ್ಣ ಸುರಾಚಾರ್ಯರೇ, ಈಶ್ವರನು ದಾರ ಸುಡಿಗಳಲ್ಲಿ ಇರುವಂತ ಹುಡುಕನಿ. ಈಶ್ವರನ ಇರುವ ಸ್ಥಳ ನಿಮಗೆ ಗೊತ್ತಿಲ್ಲ, ನನಗೇನು ಗೊತ್ತು ಸ್ವಾಮಿ. ನಮ್ಮನ್ನ ರಕ್ಷಿಸ್ತೀಯ ಇಲ್ಲವೋ ಹೇಳದೇವ. ಸಾಹಿತ್ಯನೆಂದು ಬಂದು ನಿನ್ನ ಬಳಿ ಕೇಳಿದರೆ ತನ್ನ ಬಳಿಗೆ ಕಳಿಸುವುದು ಬಲಧರ್ಮ ಬಲಧರ್ಮ. ಆಹೋ ಶ್ರೀಕೃಷ್ಣ. ಸುರಾಚಾರ್ಯರೇ, ಸಂರಕ್ಷಕರ್ತನೋ ನೀನು, ಲಯಕರ್ತನೋ ರುದ್ರ. ಇದು ದಾರಿಗೇನು ತಿಳಿಯದು. ಇಷ್ಟಾರ್ಥಕ್ಕೆ ತ್ರಿಮೂರ್ತಿಗಳು ಒಂದಾಗಿ ಪ್ರಯಾಣ ಮಾಡಿಬಿಟ್ಟರೆ ನಿಶ್ಚಿಂತನೇ ಇಲ್ಲ. ಆಹೋ ನಾರಾಯಣ. ಸುರಾಚಾರ್ಯರೇ, ಕಾಲವೇನು ದೇಶವೇನು, ಗಳಿಗೆ ತಡೆದಾದರೆ ಏನು ಮೋಸವಾಗುವುದು ಹೇಳು. ಇಂಥ ಕಾರ್ಯಕ್ಕೆ ರುದ್ರಲ್ಲಿ ಹೋಗಿ ಬೆಳ್ಳರೆಂದು ಹೇಳ್ತಿದ್ಯಾ. ಆಹೋ ನಾರಾಯಣ.
ಆಚಾರ್ಯರೇ? ಇದಕ್ಕೆ ನಿನಗೆ ಶಾಂತಿ ಮೂರ್ತಿ ಅಂತ ಹೆಸರು. ಸೈ ಒಳ್ಳೇದಾಯ್ತು. ಯಾರ ಸಾರಥಿ ಬಂದ ಮಾರ್ಗಕ್ಕೇನು ತಂಟವಿಲ್ಲ. ನೀನೇ ಈ ತ್ರಿಮೂರ್ತಿಗಳಿಗೆ ಗಂಡನೋದು. ಇದಕ್ಕಾಗಿ ಈ ಜಾತಿಗಳೆಲ್ಲ ಹಂಚಿಕೊಂಡು ಮನೆ ಹಾಕಿದ್ದಾರೆ. ಎತ್ತಲಾದರೂ ಒತ್ತುಕೊಂತ ಹೋಗ ನಡಿಯಪ್ಪ ಸಾರಥಿ. ತಮ್ಮಿಸಂತಲ್ವೇವ ನಮ್ಮ ಸಂಕಟ ದುಃಖ ದಾರಿಕೆಯವರು ಸ್ವಾಮಿ. ಶಂಕರ ಪ್ರಭಾಕರ ಗಿರಿಧರ ನಮ್ಮನ್ನು ಕೇಳುವುದಕ್ಕೆ ನೀನದಾರೋ ಅಪ್ಪಯ್ಯ? ಬಂದವರನ್ನು
ಚಂದದಿಂದ ಮಾತನಾಡಿಸುವ ಸುಂದರ ಚಂದುಳ್ಳ ಸಾರಥಿ ಎಂದು ಕರೆಯುತ್ತಾರೆ ದೇವ. ಈ ಹೇಳಬೇಕು ತಮ್ಮ ನಾಮಾಂಕಿತ ಏನ ಸಾರಥಿ ನಾವು ನಾರೆಂದರೆ ದೇವ. ಶ್ರೀಕೃಷ್ಣನ ನಾಭಿ ಕಮಲದಲ್ಲಿ ಬ್ರಹ್ಮನಾದ ಹಂತ ಬ್ರಹ್ಮನು ಆತನ ಮಾನಸ ಸಂಸಾರದಲ್ಲಿ ಹುಟ್ಟಿ ಬಂದ ನಾರದ ಗಾನವಿದ್ದ ವಿಶಾರದರೆಂದು ತಿಳಿಯಪ್ಪ ಸಾರಥಿ. ಓ ನಾರದ ಮಹರ್ಷಿ ನೀವಾದರೆ ಈ ಅಂದವಾದ ಸಭಾವಪ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಎಲ್ಲ ಸಾರಥಿ. ಅಹೋ ದೇವ, ಈ ಸುಂದರವಾದ ಸಭಾಮಂಟಪಕ್ಕೆ ನಾ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. 14 ಲೋಕ ಸಂಚಾರ ಮಾಡಿಕೊಂಡು ಬಂದೆವು. ಅದೇ ಇಟಿಗೆ ಬನ್ನಿ ಮತ್ತೆ ಇವಾಗ ಕೈಲಾಸದಲ್ಲಿ ಮಾತ್ರ ರುದ್ರದೇವರೇ ಇಲ್ಲ. ಹೌದು ದೇವ. ಬಸವಾದಿ ಪ್ರಮತರ ಕಲ್ಯಾಣದಲ್ಲಿ ಹುಟ್ಟಬೇಕೆಂದು ಮುಂದಿನ ಸಂಗತಿ ಸೂಚನೆ ಎಲ್ಲ ಕಂಡುಕೊಂಡು ಅಪ್ಪ ಸಾರಥಿ. ಅಹೋ ದೇವ, ಬ್ರಹ್ಮನ ಲೋಕವನ್ನು ಪ್ರದಕ್ಷಿಣೆ ಮಾಡುತ್ತಾ ಇಂದ್ರನ ಲೋಕವನ್ನು ನೋಡಿ. ಹೌದು ದೇವ. ಈ ಸಭೆಗೆ ಬರೋಣವಾಯ್ತು ಕಂಡೆಯ ಸಾರಥಿ ನಮ್ಮ ಜನನಿಯೇ ಸರಸ್ವತಿ. ತಿಳಿಯಿತು ಸ್ವಾಮಿ ಸಜ್ಜನ ಪ್ರೇಮಿ. ಬೃಹಸ್ಪತಿ ಆಚಾರ್ಯರು ಬನ್ನಿರಿ ಬನ್ನಿರಿ ಇಳುವಿನ ಕೇಳಿ. ಅದು ಏನು ಚೆನ್ನಾಗಿ ಹೇಳಿ. ತಾವು ಎಲ್ಲಿಂದ ಬಂದಿರಿ? ಸುರಲೋಕವನ್ನು ಬಿಟ್ಟು ತಾವು ಎಲ್ಲಿಗೆ ಹೋಗಿದ್ದೀರಿ? ಯಾವ ದೇವತೆಗಳನ್ನು ಎಲ್ಲಿಗೆ ಕಳೆದಿದ್ದೀರಿ? ಅಮರಾವತಿ ಗೋಪುರ ದ್ವಾರಕ್ಕೆ ಕಲ್ಲು ಬಿದ್ದಂತೆ ಕಾಣುವುದು. ವೈಕುಂಠಪುರದ ಹಾದಿಯಂಬಿಡಿದು ಬಂದಿರಾ? ಶ್ರೀಕೃಷ್ಣನಂ ಕಂಡಿರ ಇನ್ನು ಕಾಣಬೇಕೋ ಏನೋ? ಸಂಗತಿ ಹೇಳಿರಿ ಸ್ವಾಮಿ ಆಚಾರ್ಯರೇ. ಅಹೋ ಮುನಿಪೊಂಗವ ಹೇಳುವನು ಕೇಳು. ಏನ ಹೇಳಲೀಗ ಮುನಿ ತಾತ ಲಾರೆ ತಾತ. ಏನು ಹೇಳಲೀಗ ಮುನಿ ತಾತ ಲಾರೆ ತಾತ.
ಸಂತಕ್ಕೆ ಹಾಳು ಮಾಡಿದನು. ಏನು ಹೇಳಲೀಗ ನೆನಪ ತಾಳಲಾರೆ ಪಾಪ, ಏನು ಹೇಳಲೀಗ ನೆನಪ, ಏನು ಹೇಳಲೀಗ ನೆನಪ ತಾಳಲಾರೆ ಪಾಪ. ನಮೋ ನಮೋ ದೇವ ಋಷೇಶ್ವರ. ಆಚಾರ್ಯರೇ, ನಿಮಗೆ ನಮಸ್ಕಾರ ಮಾಡಿ ದಿನ ಬಂದವೇ ಕೇಳಿರಿ. ಅದೇನು ಚೆನ್ನಾಗಿ ಹೇಳಿರಿ. ಇವತ್ತಿನ ದಿನ ತಾರಕಾಸುರ ನಮ್ಮ ಮಹಾದೈತ ಅದನ್ನು ಬಂದು ಅಮರಾವತಿ ಸಿರಿ ಸಾಮ್ರಾಜ್ಯವೆಲ್ಲ ತನ್ನ ರತ್ನವತಿಯ ಪಟ್ಟಣಕ್ಕೆ ವರ್ಷಿ ಇಂದ್ರನ ಹೆಂಡತಿಯ ಶಚಿಯನ್ನು ನಡಮುಡಿಯನ್ನು ಕಟ್ಟಿ ಒಯ್ದ ತರುವಾಗ ನಮ್ಮನ್ನ ಕರೆಸಿ ನನ್ನ ಕಮಂಡಲಾದಿಗಳು ಮಾಡಿದು ಕಪಾಲಕ್ಕೆ ತೆಗೆದು ದಕ್ಷಿಣನ ದೇವ. ಇಷ್ಟೇ ಸಾಕೆಂದು ನಮ್ಮ ಕಷ್ಟವೆಲ್ಲ ಬಿಟ್ಟಿತ್ತಂದು ಶ್ರೀ ವಿಷ್ಣುಪಾದ ಶ್ರೀ ಕೃಷ್ಣನ ಬಂದ ದುಃಖವನ್ನು ತಟ್ಟನ್ನು ಹೇಳಿಕೊಂಡರೆ ಏನೆಂದರೂ ವಾಚಸ್ಪತಿ. ಅಷ್ಟಮೂರ್ತಿಯ ಕುಮಾರಸ್ವಾಮಿ ಹುಟ್ಟಿ ದಿಟ್ಟ ತಾರಕಾಸುರನ್ನು ಮೆಟ್ಟಿ ಸೀಳಬೇಕಲ್ಲದೆ ನಮ್ಮ ಕೈಲಾಸ ಗೆಲ್ಲುವ ಭಾಗ್ಯ ನಮ್ಮನಿಲ್ಲ. ಶಿವನ ಮುಡುಕಿ ನಮ್ಮ ಕಥೆಯನ್ನೊಂದು ಕೇಳುವಷ್ಟಕ್ಕೆ ಮತ್ತು ಒತ್ತುಕೊಂಡು ಎತ್ತಲಾದರೂ ಹೋಗುತ್ತೇವೆ. ಪಿತ್ತ ಶಪಥನ ಒತ್ತಿಗೆ ಎತ್ತಲಿದೆ ಅಂದ ಮೇಲೆ ಹಿತ್ತ ಬಂದೆವು. ಹತ್ತದ್ಭುತ ತಾರಕಾಸುರನ ಸೀಳಿ ಚಿತ್ತಾರದ ಅರಮನೆ ಮತ್ತೆ ನಿರ್ಮಾಣ ಮಾಡುವರಾರು. ಅವರ ಪಾದಕ್ಕೆ ನಮೋ ನಮ. ಏನು ಮಾಡಲಿ ಎನ್ನ ಕೈಲೇನಾದಿತ್ತು. ಮಂತ್ರ ಜಪಿಸಲೇ, ತಂತ್ರ ಮಾಡಲೇ, ಜ್ಯೋತಿಷ್ಯಲೇ, ಗುಣಿಸಲೇ, ನಾರಾಯಣ ನಾರಾಯಣ. ಬಲಗಳೇ ಹೇಳಲು ಮಹಾರಾಜರಾದರು ಲಗ್ನಗಳನ್ನು ಮಾಡಿದ್ದಾರೆ. ಒಂದು ಎರಡಲ್ಲದೆ ನಮ್ಮ ಹೇಗೆ ತಿನ್ನಿರಿ 10 ಹೋಳಿಗೆ ಊಟ ಮಾಡುವರೆಂದೇ ಬಲ್ಲವಲ್ಲದೆ ನಾರಾಯಣ ನಾರಾಯಣ. ದುರ್ಮಾರ್ಗ ಗಂಡರ ಸಾಹಸ ಬಿದ್ದರೆ ಹೇಗೆ ತಂದು ದೇವೇಂದ್ರನ ಲೋಕಾಲಾದಿತ್ತೆಂದು ಮಿಡಿಕಾಡುವುದೆಂದೇ ಬಲ್ಲವಲ್ಲದೆ ರಾಕ್ಷಸರನ್ನು ಗೆಲ್ಲುವ ಶಕ್ತಿ ನಮ್ಮಂತ ಬಡ ಬ್ರಾಹ್ಮಣರಿಗಾದಿತ್ತೆ. ಸರ್ವಲೋಕ ಪಾಲನ ಬ್ರಹ್ಮಾನಂದನು ಜೀವಗುರುಗಳೇ, ಅಹೋ ಮನೆ ತುಂಬವ. ಹಾಗಾದರೆ ಏರಿಬಿರಿ ಕೇಳಿರಿ. ಹಾಗಾದರೆ ಅದು ಏನು ಚೆನ್ನಾಗಿ ಹೇಳಿರಿ. ನಿಸಮ ಪಗಮ ನೀಧನಿಸ ಸನಿ ಪಮ ಪ ಗಮರೀಸ. ಪರಿಹರಿಸುವೆನು ನಿಮ್ಮಯ ಪಾಪವ. ಪರಿಹರಿಸುವೆನು ನಿಮ್ಮಯ ಪಾಪವ. ಬೇಡುವೆನು ನಿಮಗೊಂದು ಪಾಯವ. ಆಚಾರ್ಯರೇ, ಅಹೋ ಮನೆ ತುಂಬವ. ಹಾಗೆ ಕೇಳಿ. ಅದೇನು ಚೆನ್ನಾಗಿ ಹೇಳಿ.
ಮುನಿಪುಂಗವ. ಚೆನ್ನಾಗಿ ನನ್ನ ಮಾತು ಕಿವಿಗೊಟ್ಟು ಕೇಳಿರಿ. ಇಂದ್ರನ ಲೋಕವಮ್ಮ ಹಾಳು ಮಾಡಿದ ತಾರಕ ಸೂರ್ಯನ ಕೊಲ್ಲುವ ತಕ್ಕ ಉಪಾಯವನ್ನು ಹೇಳಿಕೊಡುವೆ. ದೇವಗುರುಗಳೇ. ಆಹೋ ಮುನಿಪುಂಗವ. ಆದರೆ ಏನು ಸ್ವಾಮಿ ಹೇಳಿದರಂದು ಒಬ್ಬರ ಮುಂದಾದರೆ ಹೇಳುವುದಿಲ್ಲೆಂದು ಪ್ರಮಾಣವ ಮಾಡಿದರ ಮಾತ್ರ ಉಪಾಯ ಆಗಲಿ ಸ್ವಾಮಿ. ಕಂಡಿರ ಆಚಾರ್ಯರೇ. ಆಹೋ ಮುನಿಪುಂಗವ. ಹೇ ಬ್ರಹ್ಮನಂದನ ಆಚಾರ್ಯರೇ, ನಿಮ್ಮ ಆಜ್ಞೆ ಮೀರಿ ನಾನು ಒಬ್ಬರ ಮುಂದಾದರೂ ಹೇಳದೇ ಇಲ್ಲ. ಅರಗುರುಗಳ ಸಾಕ್ಷಿಯಾಗಿ ಶ್ರೀಕೃಷ್ಣ ಮೂರ್ತಿ ಪಾದದಾನಗಾಗಿ ಒಬ್ಬರ ಮುಂದಾದರೂ ತಿಳಿಸದೇ ಇಲ್ಲ. ಅಯ್ಯೋ ಆಪತ್ಕಾಲದಲ್ಲಾದರೂ ಪರಿಹಾರವಾದರೆ ಇಷ್ಟೇ ಸಾಕೆಂದು ಕೂತಿರುವೆ. ಇಂಥ ಲೋಚನ ರಾಶಿಗೆ ಇನ್ನೊಬ್ಬರ ಮುಂದೆ ಹೇಳಿದೆ ಸ್ವಾಮಿ ಸಜ್ಜಿನ ಪ್ರೇಮಿ. ಅಪ್ಪ ಬೃಹಸ್ಪತಿ. ಆಹೋ ಮುನಿಪುಂಗವ. ನೀವೇನು ಚಿಂತೆ ಮಾಡಬೇಡಿರಿ. ಶ್ರೀಮದ್ ಅನಂತ ಕೋಟಿ ವಿಸ್ತಾರ ಪ್ರಭುಮಯ ಹೇಮಕೂಟದಲ್ಲಿ ಸ್ವಾಮಿಯಾದ ಶಂಭು ಮೂರ್ತಿ ಸತಿದೇವಿ ನಿರ್ವೆಣ್ಣ ಕಾಲದಲ್ಲಿ ದೇಹ ಪರವಶನಾಗಿ ಆಸನಾಬಲಿ ಮಾಡಿಕೊಂಡು ಸಾಂಖ್ಯ ಯೋಗದಲ್ಲಿ ಕುಳಿತಿರುವ ಸಾಕ್ಷಾತ್ ಸತಿದೇವಿ ದ್ವಕ್ಷ ದ್ವಾರದಲ್ಲಿ ಪಪ್ಪು ಪುನಃ ಹಿಮಂತನಲ್ಲಿ ಅವತಾರವಾಗಿ ಅಷ್ಟು ವರ್ಷ ಆಗಿರುವ ಜಗನ್ ಮೋಗಿನಿ ಅಂತೆ ನೀಲಾಂಗಿನಿ ಆಗಿ ಅಷ್ಟು ವರ್ಷ ಆಗಿರುವುದು. ನಾನು ಮುಂಚಿತವಾಗಿ ಹಿಮಂತನಿಗೆ ಈ ಸಂಗತಿ ತಿಳಿಸಿ ಪಾರ್ವತಿ ಪೂಜೆ ಮಾಡಲಿಕ್ಕೆ ಈಚಿನಲ್ಲಿ ನೇಮಿಸಿ ದೇವಗುರುಗಳೇ ಮುನಿಪುಂಗವ ಗೌರಿಗೆ ಶಿವಮಂತ್ರ ಶಿವಂ ಮಾಡಿ ಬರುತ್ತೇನೆ. ನೀವು ಇಲ್ಲಿಂದ ತಾರಕನ ಪಟ್ಟಣಕ್ಕೆ ತೆರಳಿ ತಾರಕನ ಸೆರೆಮನೆಯಲ್ಲಿದ್ದ ಇಂದ್ರನಂ ಕೂಡಿ ಸಿಡಿದು ಹೋದ ಎಲ್ಲಾ ದೇವತೆಗಳ ಗುಂಪು ಕಲಿಸಿ ಎಲ್ಲರೂ ಕಲೆತು ದ್ವಾರಕೆಗೆ ಬಂದು ಯೋಗನಂದಮಯರಾಗಿ ಶ್ರೀಕೃಷ್ಣನಂ ಸ್ತುತಿ ಮಾಡಿರಿ. ಆಚಾರ್ಯರೇ, ಮುನಿಪುಂಗವ ನಿಮ್ಮ ಸ್ತುತಿ ಯೋಗಕ್ಕೆ ಶ್ರೀಕೃಷ್ಣನ ಮೆಚ್ಚಿ ಕೇಳಿದ ವರಗಳನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ. ಅದರಂತೆ ನಿಮ್ಮ ಎಲ್ಲರ ತಲೆಯ ಮೇಲೆ ಆತನ ಸಿರಿಯಸ್ತೊಂಬಿಡಿಸಿಕೊಂಡು ವಸುದೇವ ದೇವಿಕಿರ ಸಾಕ್ಷಿಯಾಗಿ ನೀವು ಕೇಳಿದ ವರಗಳು ಕೊಡುವುದು ನಿಶ್ಚಯ ಎಂಬ ಪರ್ಯಾಂತರ ನೀವು ಸ್ತುತಿಯೋಗ ಮಾಡೋದು ಮಾತ್ರ ಬಿಡಬೇಡಿರಿ. ದೇವಗುರುಗಳೇ ಮುನಿಪುಂಗವ. ಆಗ ನೀವು ಕೇಳುವುದೇನೆಂದರೆ, ಏನು ಸ್ವಾಮಿ? ಸ್ವಾಮಿ ಶ್ರೀಕೃಷ್ಣ ಈಶನು ಮಹಾ ತಪಸ್ಸಿನಿಂದ ಕುಳಿತಿರುವನು. ಪಾರ್ವತಿಂ ಸಹ ಕೊಂಡು ತೆರೆದು ನೋಡದಿರುವ. ಅದಕ್ಕಾಗಿ ಶಿವನು ಪಾರ್ವತಿಯ ಮೇಲೆ ಮೋಹ ಬರುವಂತೆ ಜಾಗೃತಿಯಾಗಿ ಶಿವನ ತಪೋಭಂಗ ಮಾಡಲಿಕ್ಕೆ ನಿನ್ನ ಮಗನಾದ ಮನ್ಮಥನಂ ಕಳಿಸಿಕೊಡಬೇಕೆಂದು ಎಲ್ಲರೂ ಅಡ್ಡಬೇಡಿರಿ. ಕಳಿಸಿಕೊಡುತ್ತೇನೆ ಮಕ್ಕಳೇ ಹೇಳಿರೆಂದು ನಿಮ್ಮಯ ತಲೆಯ ಮೇಲೆ ಆತನ ಸಿರಿಯತ್ತವಿಡುವ ಪರ್ಯಾಂತರ ದೀರ್ಘ ದಂಡ ನಮಸ್ಕಾರಗಳನ್ನು ಮಾಡಿ ಅಡ್ಡ ಬಿದ್ದವರು ಎದ್ದೇಳಬೇಡಿರಿ. ದೇವಗುರುಗಳೇ, ಮುನಿಪುಂಗವ ಶ್ರೀ ಹರಿಯು ಮನ್ಮಥನಂ ತಪೋಭಂಗ ಮಾಡಲಿಕ್ಕೆ ಕಳಿಸಿದ ತಕ್ಷಣವೇ ಆ ಕಾಮನು ಬಂದು ಪಂಚಸೌರ ಮೂಡಿ ಶಂಭಿನ ತಪೋಭಂಗ ಮಾಡಿದರೆ ಈಶನು ಪಾರ್ವತಿಯನ್ನು ನಡೆಸಿದ ತಕ್ಷಣವೇ ಷಣ್ಮುಖನ ಹುಟ್ಟಿ ತಾರಕಾದಿ ರಾಕ್ಷಸನಂ ಕುಂದು ದೇವೇಂದ್ರನಂ ಪುನಃ ದೇವಲೋಕದ ಸಿಂಹಾಸನಮಮ್ಮ ಏರಿಸುವನು. ಆವತ್ತಿಗೆ ಯಾವತ್ತು ಲೋಕಗಳು ಸಂತೋಷವಾಗುವವು. ನೀವು ಹಾಗೆಯೇ ಪಾರ್ವತಿ ಲಗ್ನ ಮಾಡಿದಂತೆ ಆಗುವುದು. ನಿಮಗೂ ನಮಗೂ ನಿಯತೆ ಎಷ್ಟು ಮುಷ್ಟಾನ್ನ ಭೋಜನ ಸಿಗುತ್ತದೆ ಕಂಡಿರಾ ಆಚಾರ್ಯರೇ? ಮುನಿಪುಂಗವ ಹೇಳೋನಿ ಕೇಳು. ದೇವಗುರುಗಳೇ, ಏನು ಚೆನ್ನಾಗಿಯೇ ರೀ. ಹಿಮಂತರಾಜ ಮೇನಕ ಪಾರ್ವತಿ. ಓ ದೇವ ಮುನಿಪುಂಗವ. ಮುನಿಪುಂಗವ ಓ ದೇವ ಮುನಿಪುಂಗವ. ರಾಜ ಮೇನಕ ಪಾರ್ವತಿ. ಉಳಿಸಿದಿ ಜೀವವ ಸುರರ ಪ್ರಾಣವ. ಉಳಿಸಿದಿ ಜೀವವ ಸುರರ ಪ್ರಾಣವ. ಮುನಿಪುಂಗವ
ಓ ದೇವಾ ಆಹಾ ಮನೆ ಪೊಂಗವಾ ಒಳ್ಳೆತೆ ಸ್ವರ್ಗವೋ ಇಂದ್ರನ ಲೋಕವೋ ಒಳ್ಳೆತೆ ಸ್ವರ್ಗವೋ ಇಂದ್ರನ ಲೋಕವೋ ಬ್ರಹ್ಮಾನಂದನ ನಿಮಗೆ ವಂದನ ಬ್ರಹ್ಮಾನಂದನ ನಿಮಗೆ ವಂದನ ಆಹಾ ಮನೆ ಪೊಂಗವ ಓ ದೇವಾ ಆಹಾ ಮನೆ ಪೊಂಗವ ಆಹಾ ಮನೆ ಪೊಂಗವ ಆಹಾ ಎಲ್ಲ ಸಾರಥಿ ದೇವಾ ನಾಶದ ಬಂದ ಅನ್ನ ನಮ್ಮ ಕಾಣದವನಿಗೆ ದಿವ್ಯ ಮಂದಿಗೆ ಹಾಲು ಸಕ್ಕರೆ ದಿವ್ಯ ಶಾಖ ಪಾಯಸಿಗಳು ನೀಡಿಗೆ ಅಡಿಗೆ ಮಾಡಿ ಕಳಿಸಿದಂತಾಯ್ತು ಎಲ್ಲ ಈ ಎಳ್ಳಕ್ಕೆ ಇಂಥ ಧೈರ್ಯ ನಮ್ಮ ಹೇಳುವರು ಆ ಬೇಡ ಅಂದರೆ ಅವನು ಎಷ್ಟು ಧೈರ್ಯ ಸ್ವಾಮಿ ಭಾಸ್ಕರ ಪ್ರಕಾಶ ಮಾನಸ ನಾರದ್ರೆ ಆಚಾರ್ಯರೇ ದೇವಲೋಕ ಮಂಪನ ನೀವೇ ನಿರ್ಮಾಣ ಮಾಡಿದಂತಾಯ್ತು ಇಂದ್ರಾದಿಗಳ ಕಡೆಯಲ್ಲಿ ನಿಮ್ಮ ಮಗನೇ ಕಶ್ಯಪ್ಪನ ಮಗನೇ ದೇವೇಂದ್ರ ಓಹೋ ನೀವೇನು ಕಡೆಯಲ್ಲರಲ್ಲ ಇದು ಎಲ್ಲ ನಿಮಗೆ ಹತ್ತಿದ ದಾರ ಎಲ್ಲರೇನಿದೆ ನೀವು ಹೇಗೆ ಹೇಳುತ್ತೀರೋ ಹಾಗೆ ಕೇಳುತ್ತೇನೆ ನೀವು ಅದು 4 ಲೋಕ ಸಂಚಾರಿ ಆದ ಕಾರಣ ಇಂಥ ಆಲೋಚನೆ ರಾಶಿ ನಿಮ್ಮಲ್ಲಿದೆ ಹಸಿದರೆ ಹಾರಲಾರೆವು ಮುಂದರೆ ಹೇಳಲಾರೆವು ನಾರಾಯಣ ನಾರಾಯಣ 6, 7 ಅದು 3 ನಾಯಕರ ನಾವು ನಮ್ಮ ಕೈಲಾಗೋದೇನೆಂದರೆ ಏನು ಸ್ವಾಮಿ ಮದುವೆ ಮುಂಜಿ ಹವ್ಯ ಕಳ್ಯ ಹಬ್ಬ ವಿತರಣೆಯಾದರೆ ಬೇಕಾದಷ್ಟು ಹೋಳಿಗೆ ತುಪ್ಪದ ಸಂಗಡ ಒಳಗಾಡುವ ಬಲ್ಲವಲ್ಲದೆ ಕೈಲಾಗುವ ಕಾರಾಲೋಚನೆಗಳು ನಮ್ಮಿಂದೇನಾದಿತಪ್ಪ ಜ್ಞಾನದ ಜ್ಞಾನವಿದ್ದ ಶಾರದ ದೇವಗುರುಗಳೇ ಅಹೋ ಮನೆ ತುಂಬವ ಹಾಗಾದರೆ ಹೇಳುವಿನ ಅದು ಕೇಳಿ ಏನು ಚೆನ್ನಾಗಿ ಹೇಳಿರಿ ಹಾಗೀರ ಸರಿ ಓ ಸುರಚಾರ್ಯರೇ ಹಾಗೀರ ಸರಿ ಓ ಸುರಚಾರ್ಯರೇ ಯಾಗ ಯಾಜ್ಞಾನಿ ಪುರೋಹಿತರೇ ಯಾಗ ಯಾಜ್ಞಾನಿ ಪುರೋಹಿತರೇ ಹಾಗೀರ ಸರಿ ಓ ಸುರಚಾರ್ಯರೇ ಆಚಾರ್ಯರೇ ಅಹೋ ಮನೆ ತುಂಬವ ಅದೇ ಚೆನ್ನಾಗಿ ಹೇಳಿರಿ ಇಂದ್ರನ ತಂದರಿ ನಿಮಗೆಲ್ಲ ತುಂಡರೆ ಸರಿ ದನಿ ಸರಿ ಸಾಧಾನೆ ಮಾದ ಸಾನೆ ದಾಗಮ ದನಿ ಸಾ ಇಂದ್ರನ ತಂದರಿ ನಿಮಗೆಲ್ಲ ತುಂಡರೆ ಸರಿ ದನಿ ಸರಿ ಸಾಧಾನೆ ಮಾದ ಸಾನೆ ದಾಗಮ ದನಿ ಸಾ ಗಮಗದ ದದ ಮದ ಮನಿ ನಿನಿ ದನಿ ದ ಸಾ 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 ಮದ ಮನಿ ನಿನಿ ಧನಿ ದ ಸಾ 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 ಸಾನಿ ದ ಗಮ ಧನಿ ಸಾ ಸಾನಿ ದ ಗಮ ಧನಿ ಸಾ ಸಾನಿ ದ ಗಮ ಧನಿ ಸಾ ಇಂದ್ರನ ತಂದರೆ ನಿಮಗೆಲ್ಲ ತೊಂದರೆ ಬೇಗನೆ ಹೋಗಿರಿ ಕಾರ್ಯವ ಮಾಡಿರಿ ಬೇಗನೆ ಹೋಗಿರಿ ಕಾರ್ಯವ ಮಾಡಿರಿ ಹಾಗೆ
ಸರಿ. ಅಹೋ ಮುನಿಪುಂಗವ, ನೀವೇನು ಅಸಮರ್ಥರು ಹೇಗೆ? 33 ಕೋಟಿ ದೇವತೆಗಳಿಗೆ ನೀವೇ ಗುರು. ಆದರೇನು ಚಿಂತೆ ಇಲ್ಲ. ಕಾರ್ಯಭಾಗವನ್ನು ಗೆದ್ದು ಕೊಡುವ ಶಕ್ತಿ ದೇವರು ನಮಗೆ ಕೊಟ್ಟಿರುವನು. ನೀಲಕಂಠೇಶ್ವರನು ನಿಮಗೆ ಸಂತೋಷ ಕೊಡುತ್ತಾನೆ. ಜಾಗೃತಿ ರತ್ನಾಪುರಕ್ಕೆ ಹೋಗಿ ತಾರಕನ ಸೆರೆಮನೆಯಲ್ಲಿದ್ದ ಇಂದ್ರನನ್ನು ತಪ್ಪಿಸಿ ತಂದರೆ ನಿಮ್ಮ ಕಾರ್ಯವೇನೂ ಆಗುವುದು. ಕಂಡಿರಾ? ಜಾಗೃತಿ ಹೋಗಿರಿ. ಈ ಕೋಲಿ ಮಾರ್ಗವಾಗಿ ನಾನು ಹಿಮಂತನ ಪಟ್ಟಣಕ್ಕೆ ಹೋಗಿ ನಮ್ಮ ಕಾರ್ಯವೇನೋ ನಾ ಮಾಡಿ ಬರುತ್ತೇವೆ. ನಮಗೆ ಅಪ್ಪಣೆಯನ್ನು ಕೊಡಿರಿ ಆಚಾರ್ಯರೇ, ಯಜ್ಞ ಪುರೋಹಿತರೇ. ಹೋಗಿ ಬಾ ದೇವ ಮಹಾನುಭಾವ. ಮುರಳಿ ಲೋಲ ಕರುಣ ವಿಶಾಲ ಹಿಮಂತ ರಾಜ